ಧರ್ಮಂ ಸಿನಿಮಾದ ನಾಯಕ ನಟಿ ನನ್ನ ಜೊತೆ ಇದ್ದಾರೆ ವಿರಾಣಿಕಾ ಶೆಟ್ಟಿ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮಂಗಳೂರಿನ ಸುಂದ್ರಿ ಅವರು. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಧರ್ಮಂ ಸಿನಿಮಾದಲ್ಲಿ ನಮ್ಮನ್ನು ವಿಭಿನ್ನ ಮತ್ತು ವಿಶೇಷವಾಗಿ ರಂಜಿಸೋದಕ್ಕೆ ಬರ್ತಾ ಇದ್ದೀರಾ. ಹಳ್ಳಿ ಲುಕ್ಕು ನಿಮ್ಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೊದಲಿಗೆ ಇದು ತುಂಬ ಡಿಗ್ಲಾಮ್ ಪಾತ್ರ, ಅಂದರೆ ಜಾಸ್ತಿ ಕಮರ್ಷಿಯಲಿಗಿಂತ ಒಂದು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟು. ಅದರಲ್ಲಿ ನಾನು ನೀಲಾ ಅನ್ನೋ ಪಾತ್ರನ ಮಾಡಿದ್ದೀನಿ. ಸೊ ನೀಲಾ ಅನ್ನೋ ಪಾತ್ರ ಆ್ಯಕ್ಚುಲಿ ಅದು ಸಿಗೋದಕ್ಕೇ ನಾನೊಂದು 3 ಪೇಜ್ ಡೈಲಾಗ್ ಹೇಳ್ಬಿಟ್ಟು ಕಷ್ಟಪಟ್ಬಿಟ್ಟು ಟೀಮಿಗೆ ಸೇರಿರೋದು, ಎಲ್ಲ ಹೊಸೊಬ್ಬರು. ಬಟ್ ಏನಂತ ಹೇಳಿದ್ರೆ ಸ್ಟೋರಿ ಅನ್ನೋದು ಇದೆಯಲ್ಲ, ನಾವು ಪ್ರತಿ ಸಲ ಒಬ್ಬರು ಆರ್ಟಿಸ್ಟ್ ಆಗಿ ಒಂದು ಸಲ ಎಂಟರ್ ಕೊಡ್ಬೇಕಾದ್ರೆ ಸ್ಟೋರಿ ಹೇಗಿದೆ, ಆ ಸ್ಟೋರಿಲಿ ನಮ್ಮ ಪರ್ಫಾರ್ಮೆನ್ಸಿಗೆ ಎಷ್ಟು ಜಾಗ ಇದೆ ಅನ್ನೋದ್ರ ಬಗ್ಗೆ ನಾವು ಥಿಂಕ್ ಮಾಡ್ತೀವಿ. ಅದರಲ್ಲಿ ನನಗೆ ಸ್ಟೋರಿಲಿ ಫಸ್ಟ್ ಅನಿಸಿದ್ದೆ, ಈ ಸ್ಟೋರಿ ತುಂಬ ಚೆನ್ನಾಗಿದೆ, ಧರ್ಮದ ಬಗ್ಗೆ ಒಂದು ಒಳ್ಳೆ ಸ್ಟೋರಿ ಇದೆ. ಅದ್ರ ಜೊತೆಗೆ ನೀಲಾ ಅನ್ನೋ ಕ್ಯಾರೆಕ್ಟ್ರಿಗೆ ಅದರದ್ದೇ ಆದ ವಿಶೇಷತೆ ಇದೆ, ಅದರದ್ದೇ ಆದ ಫೇಸಸ್ ಇದೆ. ಸೊ ಅದು ನನಗೆ ತುಂಬ ಇಂಪ್ರೆಸಿವ್ ಆಗಿದ್ದು. ಸೊ ಅದರಲ್ಲಿ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತೀರಾ ಕಪ್ಪು ಕಾಣಿಸಿದ್ದೀನಿ. ಇದು ಈ ಥರ ಇಲ್ಲವೇ ಇಲ್ಲ, ನಾನು ತುಂಬ ಡಿಫ್ರೆಂಟಾಗಿ ಕಾಣಿಸಿದ್ದೀನಿ. ಸೊ ಅದಕ್ಕೆ ಅದರದ್ದೇ ಆದ ಮೇಕಪ್ಗಳನ್ನ ಮಾಡಿದ್ದಾರೆ. ಅಂದರೆ ಡೈರೆಕ್ಟರು ಆ ಹುಡುಗಿ ಅಂದರೆ ಒಂದು ಕೆಳ ಜಾತಿಲಿರುವಾಗ ಹುಡುಗಿರು ಹೇಗೆ ಕಾಣಿಸ್ತಾರೆ ಸ್ವಲ್ಪ, ಅಂದರೆ ಕೆಲವರು ಅವರಿಗೆಲ್ಲ ಅಷ್ಟೊಂದೆಲ್ಲ ಜಾಸ್ತಿ ಥಿಂಕ್ ಇರೋದಿಲ್ಲ, ಹೇಗಿರಬೇಕು ಏನಿರಬೇಕು ಅಂದರೆ ಗಂಡಸ್ರನ್ನೇ ಮುಖ ಎತ್ತಿ ನೋಡದೇ ಇರೋವಂಥ ಕ್ಯಾರೆಕ್ಟರು, ಅವ್ರ ಬಗ್ಗೆನೂ ಕೂಡ ಅಷ್ಟು ಜಾಸ್ತಿ ಯೋಚನೆ ಕೂಡ ಮಾಡೋದಿಲ್ಲ. ಆ ಥರ ಇರುವಾಗ ಈ ಹುಡುಗಿ ಹತ್ರ ಮಾಡಿಸ್ಬೋದು ಅಂತೇಳಿ ಫೈನಲ್ ಡಿಸಿಷನ್ ತೊಗೊಂಡಿರೋದು ನನ್ನ ಡೈರೆಕ್ಟರ್ ಸರ್. ಒಂದು 3 ಪೇಜ್ ಡೈಲಾಗ್ ಕೊಟ್ಟು ಅದನ್ನ ಒಂದೇ ಟೇಕಲ್ಲಿ ಮಾಡಬೇಕು ಅನ್ನೋ ರಿಸ್ಟ್ರಿಕ್ಷನ್ ಇಟ್ಬಿಟ್ಟು ಅದ್ರಲ್ಲಿ ಮಾಡ್ತಾಳ ಅಂತೇಳಿ ನಾನು ಮಾಡಿದೆ. ಸೊ ಅವರು ಆ್ಯಕ್ಚುಲಿ ಬೆಳ್ಳಗಿದ್ದೀನಿ ಅಂತ ಸ್ವಲ್ಪ ಶಾರ್ಟ್ ಲಿಸ್ಟಲ್ಲಿ ಇಟ್ಟಿದ್ರು, ಬಟ್ ಆಫ್ಟರ್ ದ್ಯಾಟ್ ಇಲ್ಲ ಈ ಹುಡುಗಿ ಹತ್ರ ಮಾಡಿಸ್ಬೋದು ಅಂತ ಮಾಡಿಸಿದ್ರು. ಸೊ ಹಾಗೆ ನಾನು ಈ ಒಂದು ಟೀಮಿಗೆ ಎಂಟರ್ ಆಗಿತ್ತು. ನಾನು ಡೈರೆಕ್ಟರ್ ಏನಂತ ಹೇಳಿದ್ರೆ, ಈಗ ಇವನ್ ಶೂಟಿಂಗ್ ಸೆಟ್ಟಲ್ಲಿ ಅವ್ರು ಇರುವಾಗ, ಈಗ ನಾನೇನಾದ್ರು ಮಾಡಿ ತೋರಿಸಿದಾಗ ಅವ್ರಿಗೇನಾದರೂ ಇಲ್ಲ ನೀನು ಈ ಥರ ಮಾಡಬೇಕು ಅಂತ ಹೇಳಿದ್ರೆ, ಒಂದ್ಸಲ ಹೊರಗಡೆ ಬಂದು ಅವ್ರ ಪಕ್ಕ ನಿಂತ್ಕೊಂಡ್ರೆ ಅವ್ರ ಮೈಂಡಲ್ಲಿ ಒಂದು ಮ್ಯೂಸಿಕ್ ಕೊಡ್ತಾ ಇರುತ್ತೆ, ಇಲ್ಲಮ್ಮ ನಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೇ ಥರ ಇದೆ, ನೀನು ಇದೇ ಟೈಮಲ್ಲಿ ಮುಗಿಸ್ಬೇಕು ಅಂತೇಳಿ. ಅಂದರೆ ಇಷ್ಟರಲ್ಲೇ ನಿನ್ನ ಪಾತ್ರ ನೀನು ಇಷ್ಟರಲ್ಲೇ ಮಾಡಬೇಕು ಅನ್ನೋದನ್ನ. ಸೊ ಯೂಶ್ವಲಿ ನಾವು ಒಂದು ಸಲ ಎಕ್ಸಾಕ್ಟ್ರೇಟ್ ಆಗಿ ಜಾಸ್ತಿ ಮಾಡ್ತೀವಿ, ಇಲ್ಲ ಒಂಥರ ತೀರಾ ಕಮ್ಮಿ ಮಾಡ್ತೀವಿ. ಇಲ್ಲ, ನನ್ನ ಕತೆಗೆ ಆ ಪಾತ್ರಕ್ಕೆ ನೀನು ಇಷ್ಟೇ ಇದ್ರಲ್ಲಿ ಮಾಡಬೇಕು ಅಂತ. ನಾನು ತುಂಬ ಸಲ ಶೂಟಿಂಗ್ ಮಾಡ್ತಾ ಇರ್ಬೇಕಾರೆ ಸರ್ ಇಲ್ಲ ಚೆನ್ನಾಗಿದೆಯಾ ಅಂತ ಒಂದು ಸಲ ನೋಡೋಕೆ ಹೋಗ್ತೀವಿ ಗೊತ್ತಾ. ಆ ನೋಡೋಕೆ ನೋಡ್ಬೇಕಾರೆ ಅವ್ರ ಮಾನಿಟರ್ ನೋಡ್ಬೇಕಾದ್ರೆ ಅವ್ರ ಮೈಂಡಲ್ಲಿ ಆ ಥರ ವಾಯ್ಸ್ ಅದ. ಅವಾಗ ನೋಡಿಕೊಂಡೆ, ಓಕೆ ಒಂದು ಒಳ್ಳೆ ಟೆಕ್ನಿಷಿಯನ್ ಕೈಗೆ ನಾನು ಸಿಕ್ಕಿದ್ದೀನಿ, ಅದನ್ನು ನಾನು ಯೂಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸಿನಿಮಾ ಆ್ಯಕ್ಚುಲಿ ನಮ್ಮ ಪೇರೆಂಟ್ಸಿಗೆ ಯಾರಿಗೂ ಅಂಥ ಇಂಟ್ರೆಸ್ಟ್ ಇಲ್ಲ ನಾನು ಸಿನಿಮಾಗೆ ಬರಬೇಕು ಅಂತೇಳಿ. ನಾನು ಪಟ್ಟು ಬಿದ್ದು ಬಂದಿರೋದು ಈ ಸಿನಿಮಾ. ಈ ಟೀಮಿಗೆ ಎಂಟರ್ ಆಗಬೇಕಾದ್ರೆ ಆಲ್ರೆಡಿ ಒಂದು ಚಿತ್ರನ ಮಾಡ್ತಾಯಿದ್ದೆ ನಾನು. ಬಟ್ ಈಗ ರಿಲೀಸ್ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ 2 ಚಿತ್ರ ಆಗಿದೆ. ಇದೇ ವರ್ಷದಲ್ಲಿ ನನ್ನ 3ನೇ ಚಿತ್ರ ರಿಲೀಸ್ ಆಗ್ತಿರೋದು. ಏನೋ ಒಂದು ಹೆಸರು ಮಾಡಬೇಕು ನಾನು ಅಂತ. ಇವನ್ ನನ್ನ ಪೇರೆಂಟ್ಸು ಒಪ್ಪಿಗೆ ಕೊಟ್ಟಿರೋದೇ ನಾನು ಚಿತ್ರ ಮಾಡಬೇಕು ಅಂತೇಳಿ. ಈ ಚಿತ್ರದ ಇದು ಶೋ ಇದ್ದಾಗ, ಟೆಕ್ನಿಷಿಯನ್ ಶೋ ಇದ್ದಾಗ ನೋಡಿಬಿಟ್ಟು ಹತ್ಬಿಟ್ರು ನಮ್ಮ ತಾಯಿ, ಓಕೆ ನೀನು ಮಾಡ್ಬೋದು, ನೀನು ಆಕೆ ಕಾನ್ಸಂಟ್ರೇಟ್ ಮಾಡು ಅಂತ. ಸೊ ನನ್ನ ಪೇರೆಂಟ್ಸು ಫ್ಯಾಮಿಲಿಯಿಂದ ಒಪ್ಪಿಗೆ ಸಿಕ್ಕಿದ್ದು ಇದೇ ಚಿತ್ರದಿಂದ. ಸೊ ಈ ಸಿನಿಮಾ ಮಾಡೋದು ಚಾಲೆಂಜಿಂಗ್ ಅಂತ ಅನ್ಸ್ಬೋದು. ಹೌದು, ತುಂಬ ಫಸ್ಟ್ ಶೆಡ್ಯೂಲಂತೂ ತುಂಬ ಹೆಕ್ಟಿಕ್ ಇತ್ತು. ಆ್ಯಕ್ಚುಲಿ ಈ ಚಿತ್ರದಲ್ಲಿ ಕಂಪ್ಲೀಟಾಗಿ ನಾವು ಚಪ್ಪಲಿನೇ ಧರಿಸಿಲ್ಲ, ಪ್ರತಿ ಸೀನ್ಸು ಕೂಡ ನಾವು ಚಪ್ಪಲಿನೇ ಧರಿಸಿಲ್ಲ. ಅದಾಗಿದ್ಮೇಲೆ ನನಗೆ ತುಂಬ ನೀರು ಶಾರ್ಟ್ಸ್ಗಳಿತ್ತು. ಅದು ಹೆಂಗೆ ಅಂತ ಹೇಳಿದ್ರೆ, ತುಂಬ ಮರಗಿಡಗಳೆಲ್ಲ ಮಧ್ಯದಲ್ಲಿ ನೀವು ನಿಲ್ಕೊಂಡಾಗ ನೀರು ಹಾಕ್ಬೇಕಾದ್ರೆ ಚಳಿ ಆಗೋದಿಲ್ಲ, ನೀರು ಹಾಕಿದ ಮೇಲೆ ತುಂಬ ಥಂಡಿ ಅಂತ ಅನಿಸುತ್ತೆ. ತುಂಬ ಒಳಗಡೆ ಲೊಕೇಶನ್ನ ಸೆಲೆಕ್ಟ್ ಮಾಡಿದರು. ಅಂದರೆ 1980s ತೋರಿಸ್ಬೇಕಾದ್ರೆ ಆ ಮಣ್ಣಿನ ಜಾಗ, ಮಣ್ಣಿನ ಮನೆ ಥರ ಇರಬೇಕು, ಗುಡಿಸ್ಲುಗಳಿರಬೇಕು. ಅವಾಗೆಲ್ಲ ಹಂಚುಗಳೆಲ್ಲ ಇರಲಿಲ್ಲ, ಅದೇ ಥರ ಮನೆಗಳು ಬೇಕು, ಅದೇ ಥರ ಜಾಗ ಇರಬೇಕು, ಮರಗಳು ಜಾಸ್ತಿ ಇರುತ್ತೆ, ಆ ಥರ ಎಲ್ಲ ನೀರುಗಳು ಮತ್ತು ಕಲ್ಲೆಲ್ಲ ಜಾಸ್ತಿ ಇರೋ ಜಾಗಗಳು. ಆಮೇಲೆ ನನಗೆಲ್ಲ ಓಡೋದೆಲ್ಲ ಕಲ್ಲಲ್ಲೇ ತೋರಿಸ್ಬಿಟ್ಟಿದ್ದಾರೆ. ಸೊ ಅದನ್ನು ಕಂಪೇರಿಟಿವ್ ಮಾಡಿದ್ರೆ ಬೇರೆ ಚಿತ್ರಗಳಿಗೆ ಹೋಲಿಸಿದ್ರೆ ತುಂಬ ಶ್ರಮಪಟ್ಟು ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ಈ ಚಿತ್ರ. ಹಾಂ ಹೌದು. ಕಣ್ಣಲ್ಲೇ ಮಾತಾಡುತ್ತೆ ಅಂತ ಹೇಳ್ತಾರೆ, ಬಟ್ ಐ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಬಟ್ ಇನ್ನೂ ತುಂಬ ಒಳ್ಳೆ ಚಿತ್ರಗಳನ್ನ ಮಾಡಬೇಕು ಅನ್ನೋ ಆಸೆ ಜಾಸ್ತಿ ಇದೆ ನನಗೆ. ನಿಮಗೆ ಸಾಂಗ್ ನೋಡಿದ್ದೀರಲ್ಲ, ನನಗೇನು ಅನಿಸ್ತು ಗೊತ್ತಾ, ಇವ್ರನ್ನೆಲ್ಲರನ್ನೂ ನೋಡುವಾಗ ಆ ಆಸೆ ಕಣ್ಣಲ್ಲಿ, ಸಿನಿಮಾದ ಬಗ್ಗೆ ಆಸೆ ತುಂಬ ದೊಡ್ಡ ಮಟ್ಟದಲ್ಲಿದೆ ನಿಮ್ಮ ತಂಡದವ್ರಿಗೆ. ಸೊ ಗೆಲ್ಲಬೇಕು, ಜನ ಇದನ್ನು ಸ್ವೀಕರಿಸಬೇಕು ಅನ್ನೋ ಆಸೆ ಕೂಡ ನಮ್ಮದು ಕೂಡ. ನೀವು ಜನರಿಗೆ ಹೇಗೆ ಇಲ್ಲ ಇದನ್ನು ಬನ್ನಿ ನೋಡಿ ನಿಮ್ಗೆ ಏನೋ ಒಂಥರ ಖುಷಿ ಕೊಡುತ್ತೆ ನಿಮ್ಮ ಕಡೆಯಿಂದ ಕರೆಯೋದಾದ್ರೆ? ಧರ್ಮದ ಬಗ್ಗೆ ಪ್ರೀತಿ ಇದ್ದಾಗ, ಈಗ ನಮ್ಮ ಧರ್ಮದಲ್ಲಿ ಎಷ್ಟೊಂದು ಲೋಪದೋಷಗಳಿದೆ, ಮೇಲ್ವರ್ಗ ಕೆಳವರ್ಗ ಅಂತ ಹೇಳಿದಾಗ, ಹಿಂದೂ ಧರ್ಮ
ಧರ್ಮ ಒಂದು ಅದಂತ ಹೇಳಿ ಎಲ್ಲರೂ ಒಗ್ಗಟ್ಟಾಗಿ ಬರಬೇಕು, ಅದಕ್ಕೇ ಸಂಬಂಧವಾಗಿರೋದು ಈ ಚಿತ್ರನ. ಈ ಕತೆಗಳನ್ನ ಪ್ರತಿಯೊಬ್ಬರು ಯಾರ್ಯಾರು ಕ್ಯಾರೆಕ್ಟ್ರು ಮಾಡಿದ್ದಾರೆ ಎಲ್ಲರೂ ಕೂಡ ಅಷ್ಟೇ ಪ್ರೀತಿ ಅಷ್ಟೇ ನಿಷ್ಠೆಯಿಂದ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಅದ್ರ ಜನರಿಗೆ ತಲುಪಬೇಕು ಅನ್ನೋದು ಒಂದೇ. ಒಂದು ಸಲ ಬಂದು ಚಿತ್ರವನ್ನು ನೋಡಿ, ಅಷ್ಟೇ ಕೇಳ್ತೇವೆ, ಒಂದು ಸಲ ಬಂದು ಚಿತ್ರ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ನೀವು ಬೇರೆಯವ್ರಿಗೆ ಹೇಳಿ ಈ ಚಿತ್ರ ಚೆನ್ನಾಗಿದೆ ಅಂತೇಳಿ. ನಾನು ಅದರಲ್ಲಂತೂ ಕಾನ್ಫಿಡೆನ್ಸ್ ಕೊಡ್ತೀನಿ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ. ಡಿಸೆಂಬರ್ 5ಕ್ಕೆ ನಮ್ಮ ಧರ್ಮಂ ಚಿತ್ರ ಕರ್ನಾಟಕದ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಪ್ಲೀಸ್ ಯಾರೂ ಕೂಡ ಮಿಸ್ ಮಾಡಬೇಡಿ. ನಮ್ಮಂಥ ಹೊಸಬರಿಗೆ ಅದರಿಂದ ಅವಕಾಶಗಳು ತುಂಬ ಸಿಗುತ್ತೆ. ನಾನಂತೂ ತುಂಬ ಕನಸಿಟ್ಟಿದ್ದೀನಿ ಮೇಡಮ್ ಈ ಚಿತ್ರದ ಬಗ್ಗೆ. ಓಕೆ, ಆಲ್ ದಿ ಬೆಸ್ಟ್, ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್.